ಈಗ ಮಂಗಳೂರಿನ ಸುದ್ದಿ. ಕರಾವಳಿಯಲ್ಲಿ ಮೇಘಸ್ಫೋಟ, ಗಾಳಿ ಮಳೆ ಸಾಧ್ಯತೆ. ಗಂಟೆಗೆ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ. ಕರಾವಳಿಯಲ್ಲಿ ಮೇಘಸ್ಫೋಟ ಅರ್ಥಾತ್ ಭಾರಿ ಮಳೆಯಾಗ್ತಾ ಇದೆ. ವರುಣನ ಅಬ್ಬರ. ಗಂಟೆಗೆ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ. ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಸಮುದ್ರಕ್ಕೆ ಯಾರು ಇಳಿಬಾರದು, ಮೀನುಗಾರರು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಓತಪ್ರೋತವಾದ ಮಳೆ. ಈಗ ಮೇಘಸ್ಫೋಟದಂತಹ ಮಳೆಯ ಎಚ್ಚರಿಕೆ ಕೊಟ್ಟ IMD. ಕರಾವಳಿಯಲ್ಲಿ ಮೇಘಸ್ಫೋಟ, ಗಾಳಿ ಮಳೆ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಗಂಟೆಗೆ 40ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ. ಮಂಗಳೂರು, ದಕ್ಷಿಣ ಕನ್ನಡ ಆ ಭಾಗದಲ್ಲಿ ನಿರಂತರವಾದಂಥ ಮಳೆಯಾಗ್ತಾ ಇದೆ. ಒಂದು ಕೋಸ್ಟಲ್ ಭಾಗ, ಕರಾವಳಿ ತೀರ, ಸಮುದ್ರ ತಡಿ. ಸೊ ನಿರಂತರವಾದಂತಹ ಮಳೆ ಆಗ್ತಾ ಇರೋ ಕಾರಣದಲ್ಲಿ ಅಲ್ಲಿ ಬಸ್ ಸಂಚಾರ ಆಗಿರಲಿ, ಜೊತೆಗೆ ಕೆಲ ಶಾಲಾ ಕಾಲೇಜುಗಳಿಗೂ ಕೂಡ ಒಂದಷ್ಟು ದಿನ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ನಿರಂತರ ಮಳೆಯ ಕಾರಣದಿಂದಾಗಿ. ಇನ್ನು ಸರಿಯಾದ ಚರಂಡಿ ವ್ಯವಸ್ಥೆಗಳಿಲ್ಲದೆ ಕೆಲವೊಂದು ಭಾಗಗಳಲ್ಲೆಲ್ಲ ಮಳೆ ನೀರೆಲ್ಲ ಮನೆ ಒಳಗೆ ನುಗ್ಗುವಂಥ ದೃಶ್ಯಗಳು ಕೂಡ ಈ ಹಿಂದೆ ನಮಗೆ ಸಿಕ್ಕಿತ್ತು. ಸೊ ಈಗಾಗಲೇ ಅಲ್ಲಿ ಮೀನುಗಾರರಿಗೂ ಕೂಡ ಬೋಟ್ ಹತ್ತದಂತೆ ಸೂಚನೆಯನ್ನು ಕೊಡಲಾಗಿದೆ. ಮೀನುಗಾರರಿಗೆ ಸರಿಯಾದ ಖಡಕ್ ಎಚ್ಚರಿಕೆಯನ್ನು ಕೊಡಲಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲೂ ಕೂಡ ನಿರಂತರವಾದಂಥ ಮಳೆ ಆಗ್ತಾ ಇದೆ. ಮೇಘಸ್ಫೋಟದಂತಹ ಮಳೆಯ ಎಚ್ಚರಿಕೆ ಇನ್ನೂ ಒಂದು ವಾರ ಇರಬಹುದು ಎನ್ನುವಂತಹದ್ದು ಅಂದಾಜು. ಸೊ ಬರೀ ಮಂಗಳೂರು ಮಾತ್ರವಲ್ಲ, ಆ ಭಾಗ ಅಂದರೆ ಇನ್ನು ಹತ್ತಿರದ ಉಡುಪಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ಸೊ ಈ ಭಾಗದಲ್ಲಿಯೂ ಕೂಡ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಈಗಾಗಲೇ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಸಮುದ್ರದ ಹತ್ತಿರದಲ್ಲಿರ್ತಕ್ಕಂತಹ ಸಮುದ್ರ ಪಾತ್ರದ ಜನರಿಗೂ ಕೂಡ ಬೇರೆ ತರಹದ ಎಚ್ಚರಿಕೆಗಳನ್ನು ಕೊಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ನಿರಂತರವಾದಂಥ ಮಳೆ ಆಗ್ತಾ ಇರೋ ಕಾರಣದಿಂದ ಆ ಭಾಗದ ಒಂದಷ್ಟು ಶಾಲಾ ಕಾಲೇಜುಗಳಿಗೂ ಕೂಡ ಒಂದಷ್ಟು ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮೇಘಸ್ಫೋಟದಿಂದ ಮಕ್ಕಳಿಗೆ ಯಾವ ತೊಂದರೆ ಆಗಬಾರ್ದು, ಜೊತೆಗೆ ವಾಹನ ಸಂಚಾರವೂ ಕೂಡ ಅಲ್ಲಿ ಕೆಲವೊಂದು ಭಾಗಗಳಲ್ಲಿ ಅಸ್ತವ್ಯಸ್ತ ಕಾರಣ ಚರಂಡಿಯಲ್ಲಿ ಹರಿಯಬೇಕಾದಂತಹ ನೀರು ರಸ್ತೆಗಳಲ್ಲಿ ಹರಿತಾ ಇತ್ತು. ದ್ವಿಚಕ್ರ ವಾಹನದಿಂದ ಹಿಡಿದು ಆಟೋದವರು ಕೂಡ ಸಂಚರಿಸುವುದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇತ್ತು. ನಿರಂತರವಾದಂತಹ ಮಳೆ ಮಂಗಳೂರನ್ನ, ಕರಾವಳಿಯನ್ನ ಬೆಚ್ಚಿ ಬೀಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.